ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್ಸ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ವ್ಯಕ್ತಿಗೆ ನೀವು ಪದೇ ಪದೇ ಮೆಸೇಜ್ ಮಾಡ್ತಾ ಕಾಲ್ ಮಾಡ್ತಾಯಿದ್ರು ಅಥವಾ ಯಾವುದೇ ಥರ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ಅವರಿಂದ ಯಾಕೆ ರಿಪ್ಲೈ ಇಲ್ಲ? ಮೆಸೇಜ್ ಕಾಲ್ ಅಗೇನ್ ಆ್ಯಂಡ್ ಅಗೇನ್ ನೀವು ಮಾಡ್ತಾಯಿದ್ರು ನಿಮ್ಮ ವ್ಯಕ್ತಿಯಿಂದ ಯಾಕೆ ರಿಪ್ಲೈ ಇಲ್ಲ ಅನ್ನೋದು ಈ ರೀಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು. ನಿಮ್ಗೆ ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಪದೇ ಪದೇ ಮೆಸೇಜ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು, ಅಗೇನ್ ಕಾಲ್ ಮಾಡ್ತಿದ್ರು. ಯಾಕೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಇಷ್ಟ ಇದ್ದರು, ರಿಪ್ಲೈ ಕೊಡ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಪದೇ ಪದೇ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಿದ್ರು, ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ ಮತ್ತು ಏನು ಆ್ಯಕ್ಷನ್ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡಿದ್ರು ಅಂದರೆ, ನೀವು ತುಂಬ ಎಮೋಷ್ನಲ್ ಕೊಟ್ಟರೆ, ತುಂಬ ಪ್ರೀತಿ ಮಾಡಿದ್ರಿ, ತುಂಬ ಇಷ್ಟಪಟ್ರಿ, ಅವಾಗಾದರೆ ನೀವು ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ಮಾಡ್ತಿದ್ರಿ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಸೊ ನಿಮಗೆ ರಿಪ್ಲೈ ಕೊಡೋದು ಮತ್ತು ಎಲ್ಲ ಮಾಡ್ತಾಯಿದ್ರು. ಎಲ್ಲ ಚೆನ್ನಾಗೇ ಇತ್ತು ಅನಿಸುತ್ತೆ. ಮತ್ತು ಯಾವಾಗ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಯಿತೋ, ಆ ಥರ್ಡ್ ಪಾರ್ಟಿ ಏನೇ ಆಗಿರ್ಬೋದು, ಫೈನಾನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ವ್ಯಕ್ತಿಗೆ ಪ್ರೊಫೆಷನಲ್ ಪ್ರಾಬ್ಲಮ್ಸು ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ಸು, ಸೊ ಪ್ರತಿಯೊಂದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರ್ ಪ್ರಾಬ್ಲಮ್ಸು, ಅಥವಾ ಇನ್ಯಾರೋ ವ್ಯಕ್ತಿನೋ ಅಥವಾ ಬೇರೆ ಯಾರಾದರೂ ಜನಗಳು ಅಥವಾ ಸಂಬಂಧಿಕರು ಅಥವಾ ನಿಮ್ಮ ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ನೇಹಿತರು ಅಥವಾ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು, ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ಸೊ ಈ ಒಂದು ಥರ್ಡ್ ಪಾರ್ಟಿಯವರು ಎಂಟ್ರಿ ಆದಮೇಲೆ ನಿಮ್ಮ ವ್ಯಕ್ತಿ ಏನು ಮಾಡಿದರು, ನಿಮ್ಮ ಜೊತೆ ಚೆನ್ನಾಗಿದ್ರು, ನಿಮ್ಗೆ ಹೇಳಲಿಲ್ಲ ಅಂದರೆ ಅವ್ರು ನಿಮ್ಮನ್ನು ಪ್ರಾಣಕ್ಕಿಂತ ಇಷ್ಟಪಡ್ತಾರೆ, ನೀವು ಕೂಡ ಅಷ್ಟೇ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀರಾ. ಸೊ ಎಲ್ಲ ಗೊತ್ತಿದ್ರೆ ನಿಮ್ಮ ವ್ಯಕ್ತಿ ಏನು ಮಾಡಿದ್ದು, ನಿಮ್ಮನ್ನು ಡೈಲಿ ಸ್ವಲ್ಪನೇ ಅವಾಯ್ಡ್ ಮಾಡೋದಾಗಿರ್ಬೋದು, ನೋ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಅಂದರೂ ಇಷ್ಟ ಇದ್ರೂ ಇಷ್ಟ ಇಲ್ಲದೆ ಇರೋ ಥರ ಬಿಹೇವ್ ಮಾಡೋದಾಗಿರ್ಬೋದು. ಯಾಕಂದರೆ ನೀವೇ ಬಿಟ್ಟೋಗ್ಬೇಕಲ್ಲ. ಸೊ ನೀವೇ ಬಿಟ್ಟೋಗಲ್ಲ. ಇನ್ನು ಅದಕ್ಕೇನು ಮಾಡ್ತಾರೆ, ನಿಮ್ಮ ವ್ಯಕ್ತಿ ಒಂದು ಟೆಕ್ನಿಕ್ ಉಪಯೋಗ ಮಾಡಿದರು. ಸೊ ನೀವಂದರೆ ಇಷ್ಟನೇ ಇಲ್ಲ, ನೀವಂದರೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಪ್ರೀತಿ ಮಾಡಿದರು, ಇಲ್ಲ ಕೇರ್ ಮಾಡಿದ್ರು. ಆವಾಗ ಏನು ಮಾಡತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಬೇಕಂತಲೇ ನೀವಿದ್ರೂ, ನೀವು ಕರೀತಾ ಇದ್ರೂ, ನೀವು ಮಾತಾಡ್ತಾ ಇದ್ರೂ ಬೇಕಂತಲೇ ನಿಮ್ಮನ್ನು ಅವಾಯ್ಡ್ ಮಾಡೋದು. ಮಾತಾಡ್ಸಿದ್ರು ಕೇಳಿಸ್ದೇ ಇರೋ ಥರ ಹೋಗೋದು. ಸೊ ನೀವು ಎದುರು ಕಂಡಾಗ ಬೇರೆಯವರು ಫೋನ್ ಕಾಲಲ್ಲೆಲ್ಲ ಮಾತಾಡ್ತಾ ಇರೋದು, ಅಥವಾ ಬೇರೆಯವ್ರ ಜೊತೆ ಯಾವಾಗಲೂ ಚಾಟಿಂಗ್ ಮಾಡೋದು. ಚಾಟಿಂಗ್ ಅಂದರೆ ಇಲ್ಲಿ ಕೆಲವ್ರು ಮಾಡ್ತಿರ್ತಾರೆ, ಕೆಲವ್ರು ಇರೋದಿಲ್ಲ. ಅಂದರೆ ಬೇರೆಯವ್ರ ಜೊತೆ ಬೇಕಂತಲೇ ಫೋನ್ ಕಾಲ್ ಮಾಡೋದು, ಆಡಿಯೋ ಕನ್ಸರ್ವೇಷನ್ ಮಾಡೋದು, ನೀವಿದ್ದಾಗಲೇ ಬೇರೆಯವ್ರ ಜೊತೆ ಮಾತಾಡೋದು, ಫ್ಲರ್ಟಿಂಗ್ ನೇಚರು. ಕೆಲವ್ರಿಗೆ ಅಪ್ಲೈ ಆಗುತ್ತೆ, ಇನ್ನು ಕೆಲವ್ರಿಗೆ ಅಪ್ಲೈ ಆಗೋಲ್ಲ. ಇನ್ನು ಕೆಲವರು ನಿಮ್ಮ ವ್ಯಕ್ತಿ ಬೇಕಂತಲೇ ನಿಮಗೆ ಡೈರೆಕ್ಟ್ ಹೇಳಿರ್ಬೋದು, ಇಷ್ಟ ಇದ್ರೂ ನೀನಂದರೆ ಹಂಗೆ ಇಷ್ಟ ಇಲ್ಲ, ಸುಮ್ಮನೆ ಹೊರಟೋಗು ಅಂತೆಲ್ಲ ರಿಪ್ಲೈ ಕೊಟ್ಟಿರ್ತಾರೆ. ಸೊ ಎಲ್ಲ ಮಾಡಿದರು, ಆದರೆ ನೀವು ಅದನ್ನೆಲ್ಲ ಕೇರೇ ಮಾಡಲಿಲ್ಲ. ಆದರೂ ಎಷ್ಟು ದಿನ ಇರುತ್ತಂತ ಸಹಿಸ್ಕೊಂಡ್ರಿ. ಬಟ್ ಆದರೆ ನಿಮ್ಮ ವ್ಯಕ್ತಿ ಏನು ಮಾಡಿದರು, ಅವ್ರ ಬುದ್ಧಿನೇ ಅವ್ರು ತೋರಿಸಿಲ್ಲ. ಸೊ ನಿಮ್ಮ ಒಂದು ಪ್ರೀತಿ ಬೇಡ ಅಂತ ಬೇರೆ ಕಡೆ ಪ್ರೀತಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದರು, ಹೊರಟೋದ್ರು. ಸೊ ಆಮೇಲೆ ಅವ್ರಿಗೆ ಗೊತ್ತಾಯಿತು, ನಿಮ್ಮ ಥರ ಯಾರೂ ಅವ್ರನ್ನ ಇಷ್ಟಪಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಸಿಗೋದಿಲ್ಲ ಅಂತ ಇವಾಗ ಅರ್ಥ ಆಗ್ತಾಯಿದೆ. ಅದಕ್ಕೆ ಅವ್ರ ಲೈಫಲ್ಲಿ ಇವಾಗ ಫೈನಾನ್ಷಿಯಲಾಗಿ ಕೂಡ ಪ್ರಾಬ್ಲಮ್ಸ್ ಬಂದಿದೆ. ಫೈನಾನ್ಷಿಯಲಾಗಿ ಚೆನ್ನಾಗಿದ್ರೂ ಎಮೋಷ್ನಲಾಗಿ ಫುಲ್ ಪ್ರಾಬ್ಲಮ್ಸೇ. ನಿಜವಾಗ್ಲೂ ಅವ್ರನ್ನ ಯಾರೂ ಕೇರ್ ಮಾಡ್ತಿಲ್ಲ, ಯಾರೂ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಿಲ್ಲ, ಯಾರೂ ಅವ್ರನ್ನ ನಿಮ್ಮ ಥರ ಪ್ರೀತಿ ಮಾಡ್ತಿಲ್ಲ, ಹೇಗಿದೆಯಾ ಅಂತಲೂ ಕೇಳಲ್ಲ. ನೀವಾದರೆ ಫಸ್ಟ್ ಆದರೆ ಅವ್ರ ಜೊತೆ ಇದ್ದಾಗ ಊಟ ತಿಂದ್ರ, ಚೆನ್ನಾಗಿದ್ದೀರಾ ಅಂದರೆ ಊಟ ತಿಂದ್ರ, ಪ್ರತಿ ಕ್ಷಣ ಪ್ರತಿ ನಿಮಿಷ ಕೇರ್ ಮಾಡ್ತಾಯಿದ್ರ ಅನಿಸುತ್ತೆ. ಬಟ್ ಇವಾಗ ಯಾರು ಅವ್ರನ್ನ ಕೇರು ಮಾಡಲ್ಲ, ಎಂಥದ್ದಲ್ಲ. ಸೊ ಅದಕ್ಕೆ ಅವರು ಇವಾಗ ನಿಮ್ಮ ಬಗ್ಗೆ ನೆನಪು ಮಾಡ್ಕೊತಾ ಇದ್ದಾರೆ. ನಿಮ್ಮ ಥರ ಎಮೋಷ್ನಲ್ ಪ್ರೀತಿ ಯಾರಿಗೂ ಕೊಡಲ್ಲ ನೋಡಿ. ಅದಕ್ಕೆ ಇಲ್ಲಿ 5 ಬಂದಿರೋದು. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿನೇ ಇದ್ದಾರೆ, ಇನ್ನೊಬ್ರಿಲ್ಲ. ಸೊ ಹಂಗೆ ಅಷ್ಟೇ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ದಾರೆ. ಮತ್ತು ನಿಮ್ಮಿಬ್ಬರು ಕನೆಕ್ಷನ್ ಸರಿ ಹೋದರೆ ಸಾಕು ಅಂತ ಚೆನ್ನಾಗಿರುತ್ತೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಮೆಸೇಜು ರಿಪ್ಲೈ ಎಲ್ಲ ಯಾಕೆ ಮಾಡ್ತಿಲ್ಲ ಅಂದರೆ, ಸೊ ಈ ಥರ ಮಾಡಿದಾರಲ್ವ, ನಿಮ್ಮನ್ನು ಬಿಟ್ಟೋಗಿದ್ದಾರೆ, ನಿಮ್ಗೆ ಹರ್ಟ್ ಮಾಡಿದ್ದಾರೆ, ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ. ಇವಾಗ ಸಡನ್ನಾಗಿ ಅವರು ಕಾಂಪ್ರಮೈಸ್ ಆಗಿ ಸಾರಿ ಕೇಳಿಬಿಟ್ರೆ ನೀವು ಅದು ಅವ್ರ ಈಗೋ ಹರ್ಟ್ ಆಗುತ್ತಲ್ವ ನಿಮ್ಮ ವ್ಯಕ್ತಿಗೆ. ಇವಾಗ ಸಡನ್ನಾಗಿ ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿ
ಅವರು ನೀವು ಕಾಲ್ ಮಾಡಿದ ತಕ್ಷಣ ಇವಾಗ ಮೆಸೇಜ್ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಎಲ್ಲ ಇದೆ. ಬ್ಲಾಕಿಂಗ್ ಇಲ್ಲಿ ನಿಮ್ಮ ವ್ಯಕ್ತಿ ಕೆಲವರು ನಿಮ್ಮನ್ನು ಬ್ಲಾಕ್ ಕೂಡ ಮಾಡಿದ್ದಾರೆ. ಸೊ ಅಲ್ಲೇ ಹಂಗೂ ಇದ್ರೆ ಬ್ಲಾಕ್ ಮಾಡಿದ್ರೂ ಬೇರೆ ನಂಬರ್ನಿಂದ ಸ್ಪೈ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಅದರಿಂದ ನೀವು ಮಾಡ್ತಾಯಿದ್ರೂ ಮೆಸೇಜ್ ನೋಡ್ತಾ ಇರ್ತಾರೆ ಡೈಲಿ, ಆದರೆ ಅವ್ರನಿಂದ ರಿಪ್ಲೈ ಇರೋಲ್ಲ. ಬಟ್ ಏನಾದರೂ ಒಂದು ಹಿಂಟ್ ಕೊಡ್ತಾರೆ, ಅಂದರೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರೆ ನಿಮ್ಮ ವ್ಯಕ್ತಿ. ಮಿಕ್ಸ್ಡ್ ಸಿಗ್ನಲ್ ಅಂದರೆ ಅವ್ರು ಇರ್ತಾರೆ ಇನ್ಫಾರ್ಮೇಷನ್ ಆನ್ಲೈನಲ್ಲೇ ಇರ್ತಾರೆ. ಈಗ ಸಪೋಸ್ ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ಪದೇ ಪದೇ ಮೆಸೇಜ್ ಮಾಡ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ. ನಿಮ್ಮ ಮೆಸೇಜ್ ನೋಡ್ತಾಯಿದ್ರೆ ಅವರು ನೋಡೋದಿಲ್ಲ. ನೀವು ಮೆಸೇಜ್ ಮಾಡಿದಾಗ ಇನ್ನೊಬ್ರನ್ನ ಫಾಲೋ ಮಾಡೋದಾಗಿರ್ಬೋದು, ಇನ್ನೊಬ್ಬರು ಮೆಸೇಜ್ ಸ್ಟೋರಿ ನೋಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾಯಿರ್ತಾರೆ. ಸೊ ಆ ಥರ. ಇನ್ನು ವಾಟ್ಸಪ್ಪಲ್ಲೂ ಅಷ್ಟೇ, ನೀವು ಆನ್ಲೈನ್ಗೆ ಬಂದಾಗ ಅವರು ಆನ್ಲೈನ್ಗೆ ಬರೋದು, ನೀವು ಮೆಸೇಜ್ ನೋಡಿದಾಗ ಬ್ಲೂ ಟಿಕ್ ಬರ್ದೇ ಇರೋ ಥರ ಮೆಸೇಜ್ನ ಹೈಡ್ ಮಾಡೋದು, ಮತ್ತು ಕಾಲ್ ಮಾಡಿದ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರೋದು, ಮತ್ತು ಬೇರೆ ನಂಬರ್ನಿಂದ ಮಾಡಿದ ತಕ್ಷಣ ರಿಸೀವ್ ಮಾಡೋದು. ಸೊ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಫ್ಲರ್ಟಿಂಗ್ ನೇಚರ್ ಇರೋದ್ರಿಂದ. ಸೊ ಅದಕ್ಕೆ ಅವರ ಒಂದು ಈಗೋನ ಬಿಡ್ತಾಯಿಲ್ಲ. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಅವರು ಇಷ್ಟ ಇಲ್ಲ. ಸೊ ಮಾಡಿರೋ ತಪ್ಪು ಅವ್ರಿಗೆ ನೆನಪಾಗ್ತದೆ, ಮತ್ತು ನಿಮ್ಮನ್ನು ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ. ದ ಮೂನ್ ಬಂದಿರೋದ್ರಿಂದ ಫುಲ್ ಎಮೋಷ್ನಲ್ ಆಗ್ತಾರೆ. ಅಂದರೆ ನಿಮ್ಮ ವ್ಯಕ್ತಿ ನಿಮಗಿಂತ ಫುಲ್ ಎಮೋಷ್ನಲ್ ಇದ್ದಾರೆ. ಸೊ ಅದಕ್ಕೆ ಅವರು ಒಂದು ರಹಸ್ಯಗಳನ್ನೆಲ್ಲ ಹೇಳ್ಬಿಡ್ತೀರ, ಅವರೊಂದು ಸೀಕ್ರೆಟ್ಸ್ ಎಲ್ಲ ಅವ್ರು ಇನ್ನೂ ನಿಮ್ಮ ಮುಂದೆ ಎಲ್ಲಿ ಹತ್ಕೊಂಡ್ಬಿಡ್ತಾರೆ, ಎಲ್ಲಿ ಅವರು ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ ಎಲ್ಲಿ ಓಪನ್ನಾಗಿ ಸೀಕ್ರೆಟಾಗಿ ಹೇಳ್ಬಿಡ್ತಾರೆ ಅನ್ನೋ ಒಂದು ಕಾರಣದಿಂದ ಅವ್ರು ನಿಮಗಿಂತ ಚೆನ್ನಾಗಿ ಜಾಸ್ತಿ ಪ್ರೀತಿ ಮಾಡ್ತಿದ್ರಲ್ಲ. ಅಂದರೆ ನಿಮ್ಮಷ್ಟು ಪ್ರೀತಿ ಮಾಡೋಕ್ಕಾಗಲ್ಲ ಬಿಡಿ, ಅಂದರೆ ಅವ್ರ ಭಾವನೆ ಏನು, ಅವ್ರಿಗೆ ನಿಮಗಿಂತ ಅವ್ರು ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ಅಂತ ಅವ್ರ ಭಾವನೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಅದಕ್ಕೆ ಫೋನ್ ಅಥವಾ ಮೆಸೇಜ್ ಕಾಲ್ ಮಾಡಿದಾಗ ಅವ್ರನಿಂದ ರಿಪ್ಲೈ ಬಂದರೆ ಅವಾಗ ಅವರೆಲ್ಲ ಓಪನ್ನಾಗಿ ನಿಮ್ಮ ಹತ್ರ ಎಲ್ಲ ಹೇಳ್ಬಿಡ್ತಾರಲ್ವ, ನೀನೇ ನನಗಿಷ್ಟ, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂದರೆ ನೀವು ಅಷ್ಟೇ ಫಿಕ್ಸ್ ಆಗಿಬಿಡ್ತೀರ. ಆಮೇಲೆ ಕಾಲು ಮೆಸೇಜ್ ಮಾಡೋದು ನೀವು ಸಡನ್ಲಿ ಸ್ಟಾಪ್ ಮಾಡಿಬಿಡ್ತೀರ, ಅವ್ರನ್ನ ಕೇರ್ ಮಾಡೋದು ನಿಲ್ಲಿಸ್ಬಿಡ್ತೀರ. ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರು ಅಂದರೆ ನಿಮ್ಮ ಮೇಲೆ ಎಷ್ಟು ಸಾಗರದಷ್ಟು ಪ್ರೀತಿ ಇದ್ರೂ ನಿಮ್ಗೆ ರಿಪ್ಲೈ ಮೆಸೇಜು ಕಾಲ್ ಮಾಡ್ತಾಯಿಲ್ಲ. ಯಾಕಂದರೆ ಒಂದು ಸಾರಿ ಅವ್ರು ಹೇಳ್ಬಿಟ್ರೆ ಅಂತ ಇಟ್ಕೊಳ್ಳಿ, ನೀವೇ ನನಗಿಷ್ಟ, ನಿಮ್ಮನ್ನು ಬಿಟ್ಟರೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಂತ ಒಂದು ಸಾರಿ ಹೇಳ್ಬಿಟ್ರೆ ನೀವೇನು ಮಾಡ್ತೀರಾ, ಅವ್ರನ್ನ ಕೇರ್ ಮಾಡೋದು ಸ್ವಲ್ಪ ಅಂದರೆ ನೆಗ್ಲೆಕ್ಟ್ ಮಾಡ್ತೀರಾ. ಯಾಕಂದರೆ ಹೆಂಗೂ ಇಷ್ಟಪಡ್ತಿದ್ರಲ್ಲ, ಯಾವಾಗ ಇಷ್ಟ ಆಗುತ್ತೋ ಆವಾಗ ನೀವು ಕೂಡ ಅಷ್ಟೇ ನೀವು ಇಷ್ಟಪಟ್ಟು ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿರ್ತೀರ. ಸೊ ಅದು ನಿಮ್ಗೆ ವ್ಯಕ್ತಿಗೆ ಇಷ್ಟ ಆಗಿರಬಾರ್ದು. ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಬಾರ್ದು. ಯಾವಾಗಲೂ ಇವ್ರ ಬಗ್ಗೆನೇ ಯೋಚನೆ ಮಾಡಬೇಕು, ಇವ್ರ ಬಗ್ಗೆನೇ ಗಮನ ಕೊಡಬೇಕಂತ ಅವ್ರ ಪ್ಲ್ಯಾನ್ ಅಷ್ಟೇ. ಪ್ಲ್ಯಾನ್ ಅನ್ನೋದಕ್ಕಿಂತ ಅವ್ರು ತಗ್ಗೋದಿಲ್ಲ, ನೀವೇ ನಿಮ್ಮ ವ್ಯಕ್ತಿ ತಗ್ಗೋದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಮೆಸೇಜ್ ಮಾಡ್ತಾಯಿದ್ರೆ ಆವಾಗ ನಿಮ್ಮ ವ್ಯಕ್ತಿಗೆ ಅಂದರೆ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮೊಂದು ನಿಜವಾದ ಅಂದರೆ ನೀವು ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಅವ್ರೇನಾದರೂ ನಿಮ್ಗೆ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಟ್ರೆ, ಸೊ ನೀವೇ ಇಷ್ಟ ಅಂತ ನೀವೇ ಕನ್ಫರ್ಮ್ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅವ್ರು ನಿಮ್ಮನ್ನ ಎಲ್ಲ ಓಪನಾಗಿ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಟ್ರೆ ಅವಾಗ ನೀವೇನು ಮಾಡ್ತೀರಾ, ಅವ್ರಿಗೆ ಮೆಸೇಜ್ ಮಾಡೋದು, ಕಮ್ಯುನಿಕೇಷನ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತೀರಾ. ಅದೇ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ನೀವೇ ಅವ್ರ ಮೇಲೆ ಯಾವಾಗಲೂ ಜಾಸ್ತಿ ಪ್ರೀತಿ ತೋರಿಸ್ಬೇಕು. ಸೊ ಅವ್ರ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಟ್ರೆ ಅವಾಗ ನೀವು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಕಮ್ಯುನಿಕೇಷನ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಡ್ತಾರೆ. ಅದು ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನೀವೇ ಮೆಸೇಜ್ ಮಾಡಿದ್ರೂ ಅವ್ರಿಗೆ ಎಷ್ಟು ಪ್ರೀತಿ ಇದ್ರೂ ಅವ್ರ ಕಡೆಯಿಂದ ರಿಪ್ಲೈ ಅನ್ನೋದು ಕೊಡ್ತಾ ಇಲ್ಲ ಅಷ್ಟೇ. 6 ಆಫ್ ವಾಂಡ್ಸ್ ನೋಡಿ, ನಿಮ್ಮನ್ನು ಬಿಟ್ಟು ಅವ್ರಿಗೆ ಇರೋಕ್ಕಾಗಲ್ಲ. ಲವರ್ಸ್ ಆದರೆ ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು. ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಮ್ಯಾರೇಜ್ ಆಗಿ, ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು. ಸೊ ಅದಕ್ಕೆ ಅವರು ನೋಡಿ ಎಲ್ಲ ಫುಲ್ ಪ್ರಿಪ್ರೇಷನ್ ಆಗಿ ಬರ್ತಾಯಿದ್ದಾರೆ. 3 ಆಫ್ ಪೆಂಟಿಕಲ್ಸ್, ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ಆಳೋದೊಂದಿದೆ. ಸೊ ಅದನ್ನು ಅಷ್ಟೇ ನಿಮ್ಮ ವ್ಯಕ್ತಿ ಬಿಟ್ಬಿಡಬೇಕು. ಸೊ ಅದರಿಂದನೂ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ಅದರಿಂದನೂ ನಿಮ್ಮ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆಯಲ್ಲ, ಕೆಲವ್ರಿಗೆ ಜೊತೆ ಫೋನ್ ಕಾಲಲ್ಲಿ ಸುಮ್ಮನೆ ಮಾತಾಡೋದು, ಇನ್ನು ಕೆಲವ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್, ಇನ್ನು ಕೆಲವ್ರು ಪ್ರೊಫೆಷನ್. ಸೊ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ರೀಡಿಂಗಲ್ಲಿ ಆ ಥರ ಈ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ ಸಂಬಂಧಿಕರು ಇರಬಹುದು, ರಿಲೇಷನ್ಶಿಪ್ ಅದು ಜನಗಳಿರ್ಬೋದು, ರೊಮ್ಯಾಂಟಿಕ್. ಸೊ ಇವರೆಲ್ಲ ಕಾರಣಗಳಿಂದನೂ ನೀವು ಮೆಸೇಜ್ ಕಾಲ್ ಮಾಡ್ತಿದ್ರೆ ಸ್ವಲ್ಪ ಬೇಕಂತಲೇ ಅವಾಯ್ಡ್ ಮಾಡೋದು. ಸೊ ಅದರಿಂದನೂ ರಿಪ್ಲೈ ಮಾಡ್ತಿಲ್ಲ. 10 ಆಫ್ ಕಪ್ಸು, ಇನ್ನು ನೀವೇ ಅವ್ರ ಪ್ರಪಂಚ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವೇ ಅವ್ರ ಪಾರ್ಟ್ನರ್ ಅಂತ ಅವ್ರು ಫಿಕ್ಸ್ ಆಗಿದ್ದಾರೆ. ಬಟ್ ಆದರೂ ಇನ್ನು ನನ್ನ ಪಾರ್ಟ್ನರ್ ಇವರೇ ಅಲ್ವಾ. ಸೊ ನಾನು ಯಾರ ಜೊತೆ ಮಾತಾಡಿದ್ರೂ ನನ್ನ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಏನೇ ತಪ್ಪು ಮಾಡಿದ್ರು ನನ್ನ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ನಾನು ಬಿಟ್ಟು ಹೋಗೋದಿಲ್ಲ, ನನ್ನನ್ನೇ ಇಷ್ಟಪಡ್ತಾರದಂತ ನೀವು ಅವ್ರಿಗೆ ಎಲ್ಲ ಥರದ್ರಲ್ಲೂ ಫೀಲಿಂಗ್ಸ್ ಕೊಟ್ಬಿಟ್ಟಿದ್ರ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಿದ್ರೆ,
ಸೊ ಎಲ್ಲಿ ಹೋಗ್ತಾರೆ ಬಿಡು, ನಾನು ಕಾಲ್ ಮಾಡಿದ್ಲು ಮೆಸೇಜ್ ಮಾಡಿದ್ರೆ ಮತ್ತೆ ಅವರೇ ರಿಟರ್ನ್ ಮಾಡ್ತಾರೆ, ನನಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ನೀವು ವೆಯ್ಟ್ ಮಾಡ್ತಿರೋದು. ಸೊ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ನೀವು ಅವ್ರನ್ನ ಇಷ್ಟಪಡ್ತಾರ, ಅವ್ರನ್ನ ಕೇರ್ ಮಾಡ್ತಾರೆ, ನೀವು ಏನೇ ತಪ್ಪು ಅವ್ರು ಏನೇ ತಪ್ಪು ಮಾಡಿದ್ರು ನೀವು ಅವ್ರನ್ನ ಕ್ಷಮಿಸ್ಬಿಡ್ತೀರ, ನೀವು ಅವ್ರ ಲೈಫ್ ಪಾರ್ಟ್ನರ್ ಅಂತ ಅವರು ಫಿಕ್ಸ್ ಆಗಿದ್ರೆ ನೀವು ಫಿಕ್ಸ್ ಆಗಿದ್ರೆ. ಸೊ ನೀವು ಫಿಕ್ಸ್ ಆಗಿರೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ಅದರಿಂದನೂ ಅವರು ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ ನೀವು 6 ಆಫ್ ಕಪ್ಸೇ ಬಂದುಬಿಟ್ಟಿದ್ದು. ನೀವು ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ಮನಸ್ಸಲ್ಲಿ ತುಂಬ ಇಷ್ಟ, ತುಂಬ ಪ್ರಾಣ. ಸೊ ಅವ್ರಿಗೂ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದರೆ ಇಷ್ಟ, ನೀವು ನಿಮಗೆ ಪ್ರಪೋಸ್ ಮಾಡೋಕ್ಕೆ ನಿಮಗೆ ಬಟ್ ಇಲ್ಲಿ ಕೆಲವರು ಪ್ರಪೋಸ್ ಮಾಡಿರ್ತಾರೆ, ಇನ್ನು ಕೆಲವರು ಪ್ರಪೋಸ್ ಮಾಡಿರಲ್ಲ. 2 ಸೈಡ್ ಲವರ್ಸ್ ಅದು. ಇನ್ನು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ. ಕೆಲವರು ನಿಮ್ಮ ಪ್ರೀತಿನ ಗೊತ್ತಿರುತ್ತೆ ಇಬ್ರಿಗೂ ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಾರೆ, ಬಟ್ ಆದರೆ ಎಕ್ಸ್ಪ್ರೆಸಿವ್ ಇಲ್ಲ ಅಷ್ಟೇ. ಸೊ ಅದರಿಂದ ನಿಮ್ಮ ವ್ಯಕ್ತಿ ನೀವಂದರೆ ಅವ್ರಿಗಿಷ್ಟ, ಅವ್ರಂದ್ರೆ ನಿಮ್ಗೆ ಇಷ್ಟ. ಸೊ ಇಬ್ರಿಗೂ ಒಬ್ರಿಗೂ ಗೊತ್ತಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಲೈಟಾಗಿ ತೊಗೊತಿದ್ರು ಅಷ್ಟೇ. 7 ಆಫ್ ಕಪ್ಸ್ ಇದೇನು ಹೇಳುತ್ತಂದ್ರೆ ನಿಮ್ಮ ವ್ಯಕ್ತಿ ಸ್ವಲ್ಪ ಮೆಟೀರಿಯಲಿಸ್ಟಿಕ್, ಯಾವಾಗ ದುಡ್ಡು ಬಗ್ಗೆ ಯೋಚನೆ, ಆಸ್ತಿ ಜಮೀನು ಮತ್ತು ಶಾಪಿಂಗು, ಯಾವಾಗ ಬಟ್ಟೆಗಳು ತೊಗೊಬೇಕು, ಅದು ತೊಗೊಬೇಕು, ಇದು ತೊಗೊಬೇಕು, ಮತ್ತು ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು. ಸೊ ಯಾವಾಗಲೂ ಮುಂದಾಲೋಚನೆ, ಮತ್ತು ಕಾರ್ ಬೇಕು, ಬೈಕ್ ಬೇಕು. ಸೊ ಈ ರೀತಿ ಯಾವಾಗಲೂ ವಸ್ತುಗಳ ಬಗ್ಗೆನೇ, ಸೊ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಪ್ರೀತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ನಿಮ್ಮ ವ್ಯಕ್ತಿ. ಇದು ಲವರ್ಸ್ ಆಗಿದ್ರೂ ಅಷ್ಟೇ, ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ, ಇಬ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ರೀತಿ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು. ಸೊ ಅದರಿಂದನೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಗಮನ ಕೊಡೋದ್ರಿಂದ ನಿಮ್ಮನ್ನು ಕಡೆ ಸ್ವಲ್ಪ ಕೇರ್ ಮಾಡೋದು ಕಮ್ಮಿ ಮಾಡ್ತಾರೆ. ಮತ್ತು ಇನ್ನೊಂದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟು ಬೇಗ ಅವ್ರ ಮನಸ್ಸಲ್ಲಿರೋ ಸೀಕ್ರೆಟ್ಸ್ನೆಲ್ಲ ಓಪನಾಗಿ ಹೇಳೋದಿಲ್ಲ. ಎಷ್ಟೇ ಪ್ರೀತಿ ಇದ್ರೂ ಮನಸ್ಸಲ್ಲಿ ಪೇಯ್ನ್ ಇದ್ರೂ ಅವರಷ್ಟಕ್ಕವರೇ ನೋವು ಪಡ್ತಾರೆ ಹೊರತು ಅದನ್ನು ಹೊರಗಡೆ ತೋರಿಸ್ಕೊಳೋದಿಲ್ಲ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಆ ಬುಟ್ಟಿನ ಅಂದರೆ ಆ ಬಾಕ್ಸ್ನ ಅವ್ನ ಕತ್ತಿನಲ್ಲಿ ಎಗ್ಲಾಕ್ಕೊಂಡು ಒಂದು ವಾಂಡ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಆ ವಾಂಡು ತುಂಬ ತೂಕ ಇರುತ್ತೆ. ಅಂದರೆ ಇದೇನು ರೆಪ್ರೆಸೆಂಟ್ ಮಾಡುತ್ತಂದರೆ, ಈ ಬಾಕ್ಸಲ್ಲಿ ತುಂಬ ವೆಯ್ಟ್ ಇರುತ್ತೆ ಅಥವಾ ಏನಾದರೂ ಒಂದು ವಸ್ತುಗಳಿರುತ್ತೆ. ಸೊ ಅದನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದಾಯಿತು, ಬಟ್ ಆದರೆ ಆ ವ್ಯಕ್ತಿ ಕತ್ತಿಗೆ ಹಾಕೊಂಡು ಹೋಗ್ತದೆ. ಸೊ ಇದರ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸ್ಸಲ್ಲಿ ಅವ್ರ ಫೀಲಿಂಗ್ಸಲ್ಲಿ ತುಂಬ ಪೇಯ್ನ್ ಇದ್ರೂ, ನಿಮ್ಮ ಮೇಲೆ ತುಂಬ ಎಮೋಷ್ನಲ್ ಪ್ರೀತಿ ಇದ್ರೂ ಅದನ್ನು ಹೊರಗೆ ಹೇಳೋದಿಲ್ಲ. ಈ ವ್ಯಕ್ತಿ ಹೇಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ದಿರೋ ಕತ್ತಲ್ಲ ಹಾಕ್ಕೊಂಡು ಹೋಗ್ತಾನೆ, ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಏನು ಎಕ್ಸ್ಪ್ರೆಸಿವ್ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಪೇಯ್ನ ಎಷ್ಟೇ ಪ್ರೀತಿ ಇದ್ರೂ ನಿಮ್ಮ ಮೇಲೆ, ಸೊ ಅದನ್ನು ಎಕ್ಸ್ಪ್ರೆಸಿವ್ ಮಾಡೋದಿಲ್ಲ. ಸೊ ಅದರಿಂದನೂ ನಿಮ್ಮ ವ್ಯಕ್ತಿ ನೀವು ಕಾಲು ಮೆಸೇಜ್ ಮಾಡ್ತಿದ್ರು ಅವ್ರಿಂದ ರಿಪ್ಲೈ ಇಲ್ಲ. ಇನ್ನೊಂದು 9 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ವ್ಯಕ್ತಿ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಡಿಸಿಷನ್ ತಗೋಣ ಅಂತ, ಅದು ಕೂಡ ಒಂದು ಇದಿರೋದ್ರಿಂದ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಇಷ್ಟ ಇದೆ. ಏನೇ ಕೆಲಸ ಮಾಡ್ತಾರೆ ನಿಮ್ಮ ಮೇಲೆ ಗಮನ ಇರುತ್ತೆ. ಸೊ ಎಷ್ಟೇ ಇದ್ರೂ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಅವ್ರು ಖಂಡಿತ ಮೆಸೇಜ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ, ಇಲ್ಲ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ದಟ್ ಅವರ್ ಮೂಮೆಂಟ್ ಏನು ಹೇಳುತ್ತೆ ಅಂದರೆ, ನಿಮ್ಮಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡಾಗಿ ನೀವಿಬ್ಬರು ಬೇರೆ ಬೇರೆ ಆಗಿಬಿಟ್ರೆ, ಫ್ಯಾಮಿಲಿ ಸಿಚುವೇಷನಿಂದ ಅಥವಾ ರೊಮ್ಯಾಂಟಿಕ್ ಅಥವಾ ಥರ್ಡ್ ಪಾರ್ಟಿನೋ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು, ಕೆರಿಯರ್ ಪ್ರಾಬ್ಲಮ್ಸು, ಪ್ರೊಫೆಷನ್, ಸೊ ಯಾರೊಬ್ಬರಿನಿಂದ ನೀವು ಬೇರೆ ಆಗಿಬಿಟ್ರೆ, ಸೊ ಅದನ್ನು ಕೂಡ ನೆನ್ಪು ಮಾಡ್ಕೊತಾರೆ ನಿಮ್ಮಿಬ್ಬರ ಮಧ್ಯೆ ಆದಂಥ ಜಗಳಗಳು. ಸೊ ಎಲ್ಲ, ಸೊ ನೀವು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡ್ತೀರಾ, ಸೊ ಅದೇ ಸುದ್ದಿ ಟಾಪಿಕ್ನ ಮತ್ತೆ ರಿವರ್ಸ್ ಎತ್ಕೊಂಬರ್ತೀರಾ, ನೆನಪುಗಳು ಮತ್ತೆ ನೆನಪು ಮಾಡ್ತೀರಾ. ಸೊ ಮತ್ತೆ ಇವಾಗ ಸಡನ್ನಾಗಿ ನೀವು ನಿಮಗೆ ರಿಪ್ಲೈ ಕೊಟ್ಬಿಟ್ರೆ, ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಆದ್ರೂ ಮತ್ತೆ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀರಾ, ಮತ್ತೆ ತಲೆನೋವು ಅಂತ ನಿಮ್ಮ ವ್ಯಕ್ತಿ. ಸೊ ಅದಕ್ಕೂ ಅಷ್ಟು ಬೇಗ ರಿಪ್ಲೈ ಕೊಡ್ತಿಲ್ಲ, ಮೆಸೇಜ್ ಕೊಡ್ತಿಲ್ಲ. 10 ಆಫ್ ಸಾರ್ಟ್ಸ್. ನಿಮ್ಮ ವ್ಯಕ್ತಿ ತುಂಬ ನೋವನ್ನು ಅನುಭವಿಸ್ತಾರೆ, ತುಂಬ ಪೇಯ್ನ್ ಅನುಭವಿಸ್ತಿದ್ರೆ. ಯಾಕಂದರೆ ನಿಮ್ಗೆ ಹರ್ಟ್ ಮಾಡಿದ್ರು, ನಿಮ್ಗೆ ನೋವು ಕೊಟ್ಟರು, ನೀವು ಅಂದರೆ ಇಲ್ಲಿ ಜಾಸ್ತಿ ಎಮೋಷ್ನಲಾಗಿ ಬಿಡಿ, ಫೈನಾನ್ಷಿಯಲಾಗಿ ಮೋಸ ಹೋದ್ರೂ ಇವತ್ತಿಲ್ಲ ನಾಳೆ ದುಡ್ಡನ್ನು ನೀವು ಸಂಪಾದನೆ ಮಾಡ್ಕೊತೀರ. ಸೊ ಆದರೆ ನಿಮ್ಮ ವ್ಯಕ್ತಿ ಎಮೋಷ್ನಲಾಗಿ ನಿಮ್ಮನ್ನು ತುಂಬ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ಅಂತ ಹೇಳ್ಬೋದು. ನೀವು ಅವ್ರನ್ನ ತುಂಬ ಇಷ್ಟಪಟ್ಟರೆ, ತುಂಬ ಗೌರವ ಕೊಟ್ಟರೆ, ತುಂಬ ರೆಸ್ಪೆಕ್ಟ್ ಅವಾಗ ಏನು ಮಾಡಿದ್ರು ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಡದೆ, ನಿಮ್ಮ ಹತ್ರ ಆ ಪ್ರೀತಿನ ನೋಡಿದೆ ಬೇರೆಯವ್ರ ಹತ್ರ ಪ್ರೀತಿ ಹುಡ್ಕೋಕೆ ಹೋದ್ರು. ಸೊ ಅವ್ರಿಗೆ ಅಲ್ಲಿ ಸರಿಯಾಗಾಯಿತು ಕೆಲಸ. ಅಂದರೆ ಅವ್ರಿಗೆ ಅಲ್ಲಿ ಬೇರೆ ಕಡೆ ನಿಜವಾದ ಪ್ರೀತಿ ಸಿಗಲಿಲ್ಲ. ಇನ್ನೂ ಅದೇ ಫೈನಾನ್ಷಿಯಲ್ ಲಾಸ್ ಆಯಿತು, ಎಮೋಷ್ನಲ್ ಲಾಸ್ ಆದರು, ನಿಜವಾದ ಪ್ರೀತಿ ಅನ್ನೋದೇನು ಸಿಗದೆ ಪ್ರೀತಿಯಲ್ಲಿ ಕೂಡ ಮೋಸ ಹೋದರು ನಿಮ್ಮ ವ್ಯಕ್ತಿ. ಅದು ಯಾವುದೇ ಥರ ತಪ್ಪಾಗಿರ್ಬೋದು ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಆ ರೀತಿ ತಪ್ಪಾದಮೇಲೆ ನಿಮ್ಮ ವ್ಯಕ್ತಿ ಏನು ಮಾಡಿದ್ರು, ಇವಾಗಂತೂ ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ಹೇಳ್ಬೇಕು ಅಂದ್ಕೊತಾರೆ. ಇನ್ನು ಅದನ್ನು ಹೇಳ್ಬೇಕು ಅನ್ಕೊತಾರೆ. ಮತ್ತು ನಿಮ್ಗೆ ಇನ್ನು ರಿಪ್ಲೈ ಕೊಟ್ಟರೆ, ಮೆಸೇಜ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ಅವರ ಸೀಕ್ರೆಟ್ಸ್ ಏನು ಇಟ್ಕೊಳೋದಿಲ್ವಲ್ಲ, ನಿಮ್ಮ ಹತ್ರ ರಿವೀಲ್ ಆಗಿಬಿಡ್ತಾರೆ.
ಸೊ ಅದಕ್ಕೋಸ್ಕರ ಇದು ಮಾಡ್ತಿಲ್ಲ ಅಷ್ಟೇ, ಕಾಲ್ ಮೆಸೇಜ್. ದ ಎಂಪೈರ್ ಆಟಿಟ್ಯೂಡ್ ಇರೋದ್ರಿಂದ ಇದು ಕೂಡ ಒಂದು ಪ್ರಾಬ್ಲಮ್, ಮೈನಸ್ ಪ್ರಾಬ್ಲಮ್. ನಿಮ್ಮ ವ್ಯಕ್ತಿ ಯಾವಾಗಲೂ ನೀವೇ ಮೆಸೇಜ್ ಮಾಡಬೇಕು, ನೀವೇ ಕಾಲ್ ಮಾಡಬೇಕು, ನೀವೇ ಕಾಂಟ್ಯಾಕ್ಟ್ ಮಾಡಬೇಕು. ಅವರೇ ಅಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಯಾಕಂದರೆ ಎಂಪೈರ್ ವೆರಿ ಆ್ಯಟಿಟ್ಯೂಡ್. 8 ಆಫ್ ಸಾರ್ಟ್ಸ್. ನೀವು ಒಂದು ಕ್ಷಣ, ಒಂದು ದಿನ ಮೆಸೇಜ್ ಮಾಡಿಲ್ಲ ಅಂದರೆ, ಕಾಲ್ ಮಾಡಿಲ್ಲ ಅಂದ್ರೆ, ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ನೋದು, ಅವರು ಫೋಟೋಸ್ ನೋಡೋದಾಗಿರ್ಬೋದು, ಸ್ಟೇಟಸ್ ಸೊ ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಸಿಕ್ಕಲಿಲ್ಲ ಅಂದ್ರೂ ಅವ್ರಿಗೊಂಥರ ತುಂಬ ನರಕ ಅನಿಸ್ಬಿಡುತ್ತೆ, ಅಷ್ಟು ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ದ ಆರ್ಮಿಟ್. ಇವಾಗಂತೂ ನಿಮ್ಮ ವ್ಯಕ್ತಿ ನಿಮ್ಮನ್ನೇ ಮದುವೆ ಆಗಬೇಕಂತ ತುಂಬ ಇಷ್ಟಪಡ್ತಿದ್ರು. ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟೋ ಮಾಡ್ತಾರೆ, ಮ್ಯಾರೇಜ್ ಆದರೆ ನಿಮ್ಮ ಜೊತೆನೇ ಆಗಬೇಕಂತ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರು ಅಂತ ಹೇಳ್ಬೋದು, ಮತ್ತು ತುಂಬ ಇಷ್ಟಪಡ್ತಾರೆ. ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮನ್ನು ತುಂಬ ಸ್ಪೈ ಮಾಡ್ತಾಯಿದ್ದಾರೆ. ಪ್ರತಿ ಕ್ಷಣ ನಿಮ್ಮ ಬಗ್ಗೆ ದಿನ ನೆನಪು ಮಾಡ್ಕೊತಾರೆ, ಮತ್ತು ಡೈಲಿ ನಿಮ್ಮ ಮೆಸೇಜಸ್ ನೋಡ್ತಾರೆ. ಕಾಲ್ ಎಷ್ಟು ಸಾರಿ ಕಾಲ್ ಮಾಡಿದ್ರಾ ಅದೆಲ್ಲ ನೋಡ್ತಾರೆ. ಕಾಂಟ್ಯಾಕ್ಟ್ ಎಷ್ಟು ಸಾರಿ ಮಾಡಿದ್ರಾ, ಮೆಸೇಜ್ ಎಷ್ಟು ಸಾರಿ ಮಾಡಿದ್ರಾ, ಮತ್ತು ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾಗ್ರಾಮ್ ಹಾಕಿದ್ರೆ, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋದಾಗಿರ್ಬೋದು, ಪ್ರತಿಯೊಂದು ಚೆಕ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಸೊ ನೀವೇನೇನು ಮಾಡ್ತಾಯಿದ್ರೆ ಅದನ್ನೆಲ್ಲ ನೋಡ್ತಾಯಿದ್ರೆ. ನೈಟ್ ಆಫ್ ಕಪ್ಸ್. ಆದಷ್ಟು ಬೇಗಕ್ಕೆ ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕಂತ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಾರೆ. ಮತ್ತು ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಅದೇನೇ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್, ಪರ್ಸ್ನಲ್ ಪ್ರಾಬ್ಲಮ್. ಸೊ ಇವ್ರಿಗೋಸ್ಕರ ಸ್ವಲ್ಪ ಭಯ. ಬಟ್ ಕೆಲವ್ರಿಗೆ ಅಣ್ಣ ಇರ್ಬೋದು, ಅಮ್ಮ ಇರ್ಬೋದು, ಕೆಲವ್ರಿಗೆ ಅಪ್ಪ ಇರ್ಬೋದು, ಇಲ್ಲಿ ಕೆಲವ್ರಿಗೆ ತಂದೆ ಇರ್ಬೋದು, ಇನ್ನು ಕೆಲವ್ರು ತಾಯಿ ಇರ್ಬೋದು, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತಾರೆ. ಇನ್ನು ಕೆಲವ್ರಿಗೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಡ್ಡ ಬರ್ತಾಯಿರ್ತಾರೆ, ಇನ್ನು ಕೆಲವ್ರಿಗೆ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಷನ್ಶಿಪ್ಪು ಇವರೆಲ್ಲ ಅಡ್ಡ ಬರ್ತಾರೆ. ಸೊ ಯಾರೋ ಒಬ್ಬರು ಇಲ್ಲಿ ಅಡ್ಡ ಬರ್ತಾಯಿದ್ರೆ, ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಅವ್ರಿಗೆ ಭಯ ಅಂತಲ್ಲ, ಅವ್ರನಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸ್ಟಾಪಲ್ಲಿದ್ದಾರೆ ಅಷ್ಟೆ. ಗೊತ್ತಾಗಿದೆ ನಿಮ್ಮ ವ್ಯಕ್ತಿಗೆ, ನೀವು ಮೆಸೇಜ್ ಮಾಡಿದ ತಕ್ಷಣ, ಕಾಲ್ ಮಾಡಿದ ತಕ್ಷಣ, ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ, ಫುಲ್ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರನೇ ಅವರು ಹ್ಯಾಪಿಯಾಗಿರ್ತಾರೆ. ನೀವು ಮೆಸೇಜ್ ಮಾಡಿದ ತಕ್ಷಣ ಅವ್ರು ಹ್ಯಾಪಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ನಿಮ್ಗೇನಾದರೂ ಒಂದು ಸಾರಿ ರಿವೀಲ್ ಮಾಡಿಬಿಟ್ರಂದ್ರೆ, ನೀವು ಮೆಸೇಜ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡ್ತೀರಾ. ಅವಾಗ ನೀವು ಸ್ವಲ್ಪ ಲೈಟ್ ತೊಗೊತೀರ. ಲೈಟ್ ಅಂದರೆ ಅವಾಗ ಸ್ವಲ್ಪ ಅವ್ರನ್ನ ಕೇರ್ ಮಾಡ್ತೀರಾ. ಸೊ ಅದು ನಿಮ್ಗೆ ಇಷ್ಟ ಇಲ್ಲ. ನೀವು ಅವ್ರನ್ನ ಏನು ಮಾಡಬೇಕು, ಪ್ರತಿ ಕ್ಷಣ ಕೇರ್ ಮಾಡ್ತಾ ಇರಬೇಕು. ಅವರು ನಿಮ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೂ, ಮೆಸೇಜ್ ಮಾಡಿಲ್ಲ ಅಂದರೂ ನೀವು ಪ್ರತಿ ಕ್ಷಣ ಗಮನ ಕೊಡ್ತಾನೆ ಇರಬೇಕು. ಸೊ ಅದು ನಿಮ್ಮ ವ್ಯಕ್ತಿ ಇಂಟೆನ್ಷನ್ನು. ನಾನು ಮಾಡಿಲ್ಲ ಅಂದರೆ ಮೆಸೇಜ್ ನನ್ನ ವ್ಯಕ್ತಿ ಮಾಡ್ತಾಯಿರ್ತಾರೆ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ, ಅವ್ರು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ನಿಮ್ಮ ವ್ಯಕ್ತಿ ಅವ್ರೊಂದು ಇಂಟೆನ್ಷನ್. ಸೊ ಅದಕ್ಕೆ ಅವ್ರನಿಂದ ಮೆಸೇಜು, ರಿಪ್ಲೈ ಬರ್ತಾಯಿಲ್ಲ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಏನಾದರೂ ಗಿಫ್ಟ್ಸ್ ಕೊಡಬೇಕು, ಮತ್ತು ಏನಾದರೂ ಅಂದರೆ ಕೆಲವ್ರಿಗೆ ಹೊಸ ಬಟ್ಟೆಗಳು ತಗೊಡ್ಬೇಕು, ಅಥವಾ ಇನ್ನು ಕೆಲವರು ಏನಾದರೂ ಶಾಪಿಂಗ್, ಕಾರೋ, ಬೈಕೋ ಗಿಫ್ಟ್ ಕೊಡಬೇಕು, ಅಥವಾ ನಿಮ್ಮನ್ನೇ ಡೈರೆಕ್ಟ್ ಮ್ಯಾರೇಜ್ ಆಗಿರ್ಬೋದು ಲವರ್ಸ್ ಆದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ, ನೀವಿಬ್ಬರು ರಿಯೂನಿಯನ್ ಆದಮೇಲೆ ನೀವಿಬ್ಬರು ಚೆನ್ನಾಗಿರಬೇಕು, ಮತ್ತೆ ಮೊದಲಿನ ಥರ ಆಗಬಾರ್ದು ಅಂತ ಅದು ಕೂಡ ಒಂದು ಟೆನ್ಷನ್ನೇ. 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಗೆ ಹರ್ಟ್ ಮಾಡಿರೋದ್ರಿಂದ, ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನು ಬಿಟ್ಟು ದೂರ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಸೊ ನಿಮಗೆ ಏನೇನು ನೋವು ಮಾಡಿದ್ರು, ಸೊ ಆ ನೋವನ್ನೆಲ್ಲ ನೆನಪು ಮಾಡಿಕೊಂಡು, ಸೊ ಆ ಒಂದು ನಿಮಗೆ ಹೇಗೆಲ್ಲ ತೊಂದರೆ ಕೊಟ್ಟರೋ, ಹೇಗೆಲ್ಲ ನಿಮಗೆ ಅಂದರೆ ನಿಮ್ಗೆ ಯಾವ ರೀತಿ ಇಂಡೈರೆಕ್ಟಾಗಿ ಪೇಯ್ನ್ ಮಾಡಿದ್ರು, ಸೊ ಅದನ್ನೆಲ್ಲ ನಿಮ್ಮ ವ್ಯಕ್ತಿ ಡೈರೆಕ್ಟಾಗಿ ಹೇಗೆ ಪೇಯ್ನ್ ಕೊಟ್ಟರೋ, ಸೊ ಅದನ್ನೆಲ್ಲ ನಿಮ್ಮ ವ್ಯಕ್ತಿ ನೆನಪು ಮಾಡ್ಕೊತಿದ್ರೆ. ಸೊ ಅದಕ್ಕೆ ನೀವು ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು, ರಿಪ್ಲೈ ಕೊಡಿದ್ರೆ ಸೈಲೆಂಟಾಗಿದ್ದಾರೆ ಅಷ್ಟೇ.